ಪ್ರಸಂಗದ ಸಂಯೋಜನೆ ನನ್ನದ್ದೇ. ಹಾ. ಏನೋ ರಾತ್ರಿ 9 ಗಂಟೆಗೆ ಆಟ ಶುರು, ಸಾಯಂಕಾಲ 4 ಗಂಟೆಗೆ ಅಣ್ಣ ತೀರೋದು. ಕಾಸರಗೋಡ ಹಾಸ್ಯಗಾರನಿಗೆ ಸೂತಕ ಬಿಟ್ರೆ ಸುಭದ್ರಾ ಕಲ್ಯಾಣದ ವನಪಾಲಕನಿಗಲ್ಲ ನೀವು ಬಂದು ವೇಷ ಮಾಡುವುದೇ ಅಂದ್ರು. ಎಲ್ಲ ಕ್ಯಾಂಪ್ ಇದ್ರು. ಬೆಳಿಗ್ಗೆ ಮನೆಗೆ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಮನೆಗೆ ತಂದು ಬಿಟ್ಟರು, ಮತ್ತೆ ಸಂಜೆ ಕ್ಯಾಂಪಿಗೆ ಬರ್ತಿದ್ರು. ಕಡಿಮೆ ಅವಧಿಯಲ್ಲಿ ಅಗತ್ಯವಿಲ್ಲದ ಶಬ್ದವನ್ನ ತೆಗೆದು ಅಗತ್ಯ ಬೇಕಾದ ಶಬ್ದವನ್ನ ಸೇರಿಸಿಕೊಂಡ್ರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ರಂಜನೆ ಕೊಡ್ಲಿಕ್ಕೆ. ಹಾಸ್ಯ ಅಂದ್ರೆ ನಾವು ಮಾಡಿದ ಹಾಸ್ಯದಿಂದ ಯಾವ ಒಬ್ಬ ವ್ಯಕ್ತಿಗೂ ನೋವಾಗಬಾರ್ದು. ಹುಟ್ಟುವಾಗ ಸಣ್ಣ ಇರುವುದು ಬೇರೆ, ಸಣ್ಣ ಇರುವಾಗ ಹುಟ್ಟುದು ಬೇರೆ. ಹುಟ್ಟುವಾಗ ಸಣ್ಣ ಇದ್ರೆ ನನ್ನ ಹಂಗೆ ಸಣ್ಣನೇ ಇರ್ತರು, ಸಣ್ಣ ಇರುವಾಗ ಹುಟ್ಟಿದ್ರು ದೊಡ್ಡವರು. ದ್ವಾರಪಾಲಕ ಒಬ್ಬ ರಾಜನ ಮುಂದೆ ನಿಲ್ಲುವಾಗ ಕೈ ಕಟ್ಟಿ ಬಾಗಿ ನಿಲ್ತಿದ್ದ. ಈಗ ಅದು ಸ್ವಲ್ಪ ರಾಜನ ಹೆಗಲ ಮೇಲೆ ಕೈ ಹಾಕುವ ಮಟ್ಟಿಗೆ ಬಂದಿದೆ. ನನಗೆ ಹೊರಬಹುದು ಶಾಪ್ ಹೋಗುದು. ಎಷ್ಟೋ ಜನ ಹೇಳ್ತಾರೆ ನೀವು ನಿನ್ನೆ ಮಾಡಿದಾಗ ಇವತ್ತು ಮಾಡುವುದಿಲ್ಲ ಅಂತ. ಅದು ಒಂದು ನಂಗೆ ನೆನಪಿಗಿರುವುದಿಲ್ಲ ನಿನ್ನೆ ಅಂತ ಮಾಡಿದ್ದೆ ಅಂತ. ರಾಧೆ ಮಾಡಿದ್ದೆ ಚಂದ್ರಾವಳಿ ವಿಲಾಸದ್ದು. ಕೋಟೇಶ್ವರದಲ್ಲಿ ಒಂದು ಸುಧನ್ವರ್ಜುನ್ ಕೃಷ್ಣ ಮಾಡಿದ್ದೆ. ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ಹಾಸ್ಯ ಕಲಾವಿದರಾಗಿ ತಾವು ಪ್ರತಿದಿನ ಒಬ್ಬ ಕಲಾವಿದನ ಬದುಕು ಒಂದೇ ರೀತಿ ಇರುವುದಿಲ್ಲ. ಸಾಮಾಜಿಕ, ಸಾಂಸಾರಿಕ, ವಾಸ್ತವ್ಯ ಬದುಕು. ಒಂದಿನ ನೋವಿರ್ಬೋದು, ಒಂದಿನ ಸುಖ ಇರ್ಬೋದು. ಏನೇ ನೋವಿದ್ರು ನಲಿವಿದ್ರು ರಂಗದಲ್ಲಿ ನೀವೊಬ್ರು ಹಾಸ್ಯಗಾರ. ನೀವು ಬಂದ ತಕ್ಷಣ ನಾವು ಎಷ್ಟೇ ನೋವುಗಳಿದ್ರು ಮರೆತು ಬಿಡ್ತೀವಿ. ಇಂತಹ ಸಂದರ್ಭಗಳಿದ್ದು ಒಂದು ಅತ್ಯದ್ಭುತ ಕಾರ್ಯಕ್ರಮದಲ್ಲಿ ತಾವು ಹಾಸ್ಯಗಾರರಾಗಿ ಅಭಿನಯಿಸಿದ ನೆನಪುಗಳಿದೆಯಾ? ಉಂಟು. ಯಾಜಿಯವರು, ನಾನು, ಅಡಿನಬಳ ಶ್ರೀಪಾದ ಹೆಗಡೆ ಅವರು ಎಲ್ಲರೂ ಇದ್ದಾರೆ. ಅಲ್ಲಿ ಹೊನ್ನಾವರದ ಹತ್ರ ಚಿಕ್ಕನಕೋಡು ಅಂತ ಊರುಂಟು. ಅಲ್ಲಿ ಇದೇ ಸುಭದ್ರಾ ಕಲ್ಯಾಣ ಪ್ರಸಂಗ. ಯಾಜಿಯವರು ಬರ್ತಾರೆ ಹೇಳೋರು ಇಟ್ಕೊಂಡು ಅದ್ರ ಸಂಯೋಜನೆ ನನ್ನದ್ದೇ. ಆ ಪ್ರಸಂಗದ ಸಂಯೋಜನೆ ನನ್ನದ್ದೇ. ಏನೋ ರಾತ್ರಿ 9 ಗಂಟೆಗೆ ಆಟ ಶುರು, ಸಾಯಂಕಾಲ 4 ಗಂಟೆಗೆ ಅಣ್ಣ ತೀರೋದು. ಅವ ಸ್ವಲ್ಪ ಪೇಷಂಟ್ ಆಗಿತ್ತು. ಅಣ್ಣ ತೀರೋದ 5-6 ಗಂಟೆ ಒಳಗೆ ಅವನ ಕ್ರಿಯೆ ಮಾಡಿ ಆಯ್ತು. ಆದ್ರೆ ನಮ್ಮಲ್ಲಿ ಒಂದು ಬ್ರಾಹ್ಮಣರಲ್ಲಿ ಅದೊಂದು ಕೀಳರಿಮೆ ಉಂಟು, ಅದು ದೇವಸ್ಥಾನ. ನನಗೆ ಸೂತಕ ಉಂಟು, ಹೋಗಿ ವೇಷ ಮಾಡಬೇಕೋ ಬೇಡೋ, ಸಂದಿಗ್ಧ ಸ್ಥಿತಿ ಆಯ್ತು. ಆಗ ಅವರು ಹೇಳಿದ್ರು, ಕಾಸರಗೋಡ ಹಾಸ್ಯಗಾರನಿಗೆ ಸೂತಕ ಬಿಟ್ರೆ ಸುಭದ್ರಾ ಕಲ್ಯಾಣದ ವನಪಾಲಕನಿಗಲ್ಲ ನೀವು ಬಂದು ವೇಷ ಮಾಡುವುದೇ ಅಂದ್ರು. ಈ ಕಡೆ ಅಣ್ಣನ ಶವ ಸುಟ್ಟು ಅಲ್ಲೋಗಿ ಜನರನ್ನ ನಗೆಡಿಸಿದೆ. ಅಂತಹ ನೋವಿದ್ರು ಕೂಡ ರಂಗದಲ್ಲಿ ನೀವು ಮರೆಮಾಚ್ತೇವೆ. ಅದು ನಿಜವಾಗಿಯೂ ನಾವು ಚಾರ್ಲಿ ಚಾಪ್ಲಿನ್ ಕಥೆಗಳನ್ನು ಕೇಳ್ತೇವೆ. ಅಂಥದ್ದೇ ಒಂದು ಸಂದಿಗ್ಧ ಸ್ಥಿತಿ. ಆ ಚಾಪ್ಲಿನ್ ಒಂದು ಮಳೆಗಾಲದಲ್ಲಿ ಹೋಗ್ತಾನಂತೆ, ತನ್ನ ದುಃಖ ಗೊತ್ತಾಗಬಾರ್ದು ಅಂತ. ಅಂತಹದೊಂದು ನಿಜವಾಗಿಯೂ ಹಾಸ್ಯ ಕಲಾವಿದ್ರ ನಾವು ಅತಿ ಗೌರವದಿಂದ ಕಾಣುವುದು. ಅದಕ್ಕೆ ಕಾಸರಗೋಡು ಅವರೇ ತಮ್ಮಲ್ಲಿ ಯಾವುದೇ ನೋವು, ದುಃಖ, ದುಮ್ಮಾನಗಳಿದ್ರು ಕೂಡ ರಂಗದಲ್ಲಿ ಅವರು ಬಂದು ರಂಜಿಸ್ತಾರೆ. ಅಂತಹದೊಂದು ಬದ್ಧವಾದಂತ ಜಲವಳ್ಳಿ ಮೇಳ ಮಾಡಿದ ವರ್ಷನೂ ಹಾಗೆ. ನನಗೆ ಒಂದು 10:30ಗೆ ಪ್ರವೇಶ ಆದ್ರೆ 5 ಗಂಟೆ 4:45 ಗಂಟೆಗೆ ನನ್ನ ವೇಷ ಮುಗಿತಿತ್ತು. ನಮ್ಮ ತಾಯಿಯವರಿಗೆ ಡೈಲಿ ಡಯಾಲಿಸಿಸ್ ಮಾಡ್ಕೊಂಡ್ ಬರ್ಬೇಕಿತ್ತು. ಎಲ್ಲ ಕ್ಯಾಂಪ್ ಇದ್ರು. ಬೆಳಿಗ್ಗೆ ಮನೆಗೆ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಅವ್ರನ್ನ ಮನೆಗೆ ತಂದು ಬಿಟ್ರು, ಮತ್ತೆ ಸಂಜೆ ಕ್ಯಾಂಪಿಗೆ ಬರ್ತಿತ್ತು. ಅದು ಎಷ್ಟೇ ದೂರ ಕ್ಯಾಂಪ್ ಆದ್ರೂ ಎಲ್ಲ ಮನೆಗೆ ಹೋಗಿ ಈ ಕಾರ್ಯವನ್ನು ಮಾಡ್ಲೇಬೇಕು. ತಾವು ಇಂತಹದೊಂದು ಒಂದು ಒಳಗಿನ ವೇದನೆಯಲ್ಲೂ ಬದ್ಧರಾಗಿ ಕಲಾವಿದ ಜೀವನವನ್ನು ನಡೆಸ್ಕೊಳ್ತೀವಿ. ಆಳದಲ್ಲಿ ನೋವುಗಳಿದೆ ಇರ್ತದ ಅಲ್ವಾ? ತಮ್ಮ ಮುಖಭಾವ ಹೇಳ್ತದೆ. ಒಡಲಾಳದಲ್ಲಿರುವಂತ ನೋವುಗಳನ್ನು ರಂಗದಲ್ಲಿ ಎಲ್ಲಿಯೂ ತೋರಿಸಿದವರ ತಾವಲ್ಲ. ಖಂಡಿತವಾಗಿಯೂ ತಮ್ಮ ಕಲಾ ಸೇವೆಗೆ ಕಲಾಮಾತೆಯು ತಮ್ಮ ಇಷ್ಟಾರ್ಥವನ್ನೆಲ್ಲ ಕರುಣಿಸಲಿ. ಹಾಗೆ ನಿಮ್ಮ ಕಲಾ ಸೇವೆ ನಮ್ಮ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ಸಿಗಲಿ ಅನ್ನೋದಾಗಿ ಬೇಡಿಕೊಳ್ತೇವೆ. ಕಾಸರಗೋಡ್ರವರೇ, ಈಗ ಹಾಸ್ಯ ಅಂದ್ರೆ ಹೇಗಿರ್ಬೇಕು ಎನ್ನುವುದಾಗಿ ತಾವು ತಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ, ತಮ್ಮ ಕಲ್ಪನೆಯಲ್ಲಿ ಹಾಸ್ಯ ಅಂದ್ರೆ ಹೇಗಿರ್ಬೇಕು ಅಂತ ಹೇಳ್ತೀರಿ? ನನ್ನ ಕಲ್ಪನೆ ಪ್ರಕಾರ ಹಾಸ್ಯ ಅಂದ್ರೆ ನಾವು ಮಾಡಿದ ಹಾಸ್ಯದಿಂದ ಯಾವ ಒಬ್ಬ ವ್ಯಕ್ತಿಗೂ ನೋವಾಗಬಾರ್ದು. ಇದು ಮುಖ್ಯ ನಿಮ್ಮ ಧ್ಯೇಯ. ಹೌದು, ಯಾವ ವ್ಯಕ್ತಿಗೂ ನೋವಾಗಬಾರ್ದು.
ಅಂದ್ರೆ ನಿರ್ದಿಷ್ಟವಾಗಿ ಒಬ್ಬನನ್ನ ತೇಜೋವಧೆ ಮಾಡುವುದು. ಹಾ. ಈಗ ನಾವು ಏನು ಹೇಳಿದ್ರು ಜನ ನಗೆಡ್ತಾರೆ. ಆ ಕಾರಣಕ್ಕಾಗಿ ರಂಗದಲ್ಲಿ ಮತ್ತೊಬ್ಬನನ್ನು ತೇಜೋವಧೆ ಮಾಡಬಾರದು. ಖಂಡಿತ. ನಮ್ಮಲ್ಲಿ ಆ ಕೆಪಾಸಿಟಿ ಇದ್ರೆ ಅವನನ್ನು ತೂಗಿಸಿಕೊಂಡು ನಾವು ತಕೊಂಡು ಹೋಗಬೇಕೆ ಬಿಟ್ರೆ ಹಾ. ಅವನನ್ನು ತೇಜೋವಧೆ ಮಾಡಬಾರ್ದು. ಹಾ. ಒಂದು, ಆದಷ್ಟು ಮತ್ತೊಬ್ಬರನ್ನ ಅವಹೇಳನ ಮಾಡಿ ಜನರನ್ನ ನಗಿಸೋಕ್ಕಿಂತ ನಮ್ಮ ಕೊರತೆಯನ್ನ ನಾವೇ ಹೇಳ್ಕೊಂಡು ಜನರನ್ನ ನಗಿಸೋದು ಒಳ್ಳೇದು. ಖಂಡಿತ ಖಂಡಿತ. ಈಗ ಅದರಲ್ಲಿ ನನ್ನದೊಂದು ಡೈಲಾಗ್ ಉಂಟು. ನಾನು ಹುಟ್ಟುವಾಗ ಸಣ್ಣಿದ್ದೆ. ಆಗ ಎದುರು ವಯಸ್ಸಿನವ ಕೇಳ್ತಾನೆ, ಎಲ್ಲರೂ ಹುಟ್ಟುವಾಗ ಸಣ್ಣ ಇರ್ತಾರೆ. ಇಲ್ಲ ಇಲ್ಲ, ಹುಟ್ಟುವಾಗ ಸಣ್ಣ ಇರುವುದು ಬೇರೆ, ಸಣ್ಣಿರುವಾಗ ಹುಟ್ಟುದು ಬೇರೆ. ಹುಟ್ಟುವಾಗ ಸಣ್ಣ ಇದ್ರೆ ನನ್ನ ಹಂಗೆ ಸಣ್ಣನೇ ಇರ್ತರು, ಸಣ್ಣಿರುವಾಗ ಹುಟ್ಟಿದ್ರು ದೊಡ್ಡವರು ಇರ್ತಾರೆ. ಅಂದ್ರೆ ನಮ್ಮನ್ನ ನಾವು ಇದು ಮಾಡ್ಕೊಂಡು ಅದ್ರ ಅರ್ಥ ನಾವು ಕೊಳ್ಳೋಗಿದ್ದೇವಂತ. ಹೌದು, ಹಾಗೆ ಮಾಡ್ಬೇಕು ಬಿಟ್ರೆ ಮತ್ತೊಬ್ಬನನ್ನ ತೇಜೋವಧೆ ಮಾಡಬಾರ್ದು. ಕಾಸರಗೋಡು ಅಂದಿನ ಹಾಸ್ಯಕ್ಕೂ ಇಂದಿನ ಪ್ರಸ್ತುತ ಯಕ್ಷಗಾನದಲ್ಲಿ ಬರುವಂತಹ ಹಾಸ್ಯಗಳಿಗೂ ಏನಾದ್ರೂ ಬದಲಾವಣೆಗಳಿದೆಯಾ ಅನಿಸ್ತಾ ಇದೆಯಾ ತಮಗೆ? ತಾವು ಮಾಡಿದಂತಹ 37 ವರ್ಷಗಳ ಹಿಂದಿನ ಹಾಸ್ಯಗಳಿಗೂ ಮತ್ತು ಇಂದಿನ ಹಾಸ್ಯ ಏನಾದ್ರೂ ಬದಲಾವಣೆ ಅನಿಸ್ತಾ ಇದೆಯಾ? ಆಗ ಎಲ್ಲವುದು ಪೌರಾಣಿಕದ ಚೌಕಟ್ಟಿನಲ್ಲೇ ಇತ್ತು. ಮತ್ತೆ ಒಬ್ಬ ದ್ವಾರಪಾಲಕ ಒಬ್ಬ ರಾಜನ ಮುಂದೆ ನಿಲ್ಲುವಾಗ ಕೈ ಕಟ್ಟಿ ಬಾಗಿ ನಿಲ್ತಿದ್ದ. ಅಂದ್ರೆ ರಾಜನಿಗೆ ಕೊಡುವ ಗೌರವ. ಒಂದು ದ್ವಾರಪಾಲಕ ಆಗಲಿ, ಒಬ್ಬ ವನಪಾಲಕ ಆಗಲಿ, ಯಾರೇ ಆಗಲಿ. ಈಗ ಅದು ಸ್ವಲ್ಪ ರಾಜನ ಹೆಗಲ ಮೇಲೆ ಕೈ ಹಾಕುವ ಮಟ್ಟಿಗೆ ಬಂದಿದೆ. ಪೌರಾಣಿಕ ಚೌಕಟ್ಟುಗಳನ್ನ ಸ್ವಲ್ಪ ಅದನ್ನು ಮಾಡಬಾರ್ದು ಅಂತ. ಇದು ಬೇಡ ಅಂತ. ಆ ಪೌರಾಣಿಕ ಚೌಕಟ್ಟುಗಳಿಗೆ ಯಾವುದೇ ರೀತಿಯ ಧಕ್ಕೆ ಬರಬಾರ್ದು, ಮಾಡಬಾರ್ದು. ಅದ್ರೊಳಗೆ ನಮ್ಮ ಹಾಸ್ಯ ಇರಬೇಕು ಅನ್ನೋದಾಗಿ ಹೇಳ್ತೀನಿ. ಇಂದಿನ ದಿನಮಾನಗಳಲ್ಲಿ ಈಗ ಹೊಸ ಪ್ರಸಂಗಗಳು ಈಗ ಬಂದಿದೆ, ಆದ್ರೆ ಯಕ್ಷಗಾನ ಪೌರಾಣಿಕದಿಂದಲೂ ಇದೆ. ಖಂಡಿತವಾಗಿ ಪುರಾಣದಿಂದಲೂ ಪುರಾತನ ಬಂದಿರುವಂತದ್ದು ಸಾಮಾಜಿಕ ಪ್ರಸಂಗಗಳು ಈ ಹಾಸ್ಯಕ್ಕಂದಲೇ ವಿಶೇಷವಾಗಿ ಆಯೋಜನೆ ಮಾಡಿದಂತವುಗಳಿವೆ. ಕಾಸರಗೋಡ್ರವ್ರೆ, ಹಾಗೆ ತಾವು ಹಾಸ್ಯಗಾರರಾಗಿ ಬೆಳೀತಾ ಪೌರಾಣಿಕ ಪ್ರಸಂಗಗಳಲ್ಲಿ ತಾವು ಎತ್ತಿದ ಕೈ, ತಾವು ಮಾಡಿದಂತ ಪಾತ್ರಗಳನ್ನು ಯಾರು ನೋಡಿದ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದಾಗಿ ಹೇಳ್ತೇನೆ. ಹಾಗೆ ನೀವು ತಾವು ಸಾಮಾಜಿಕ ಪ್ರಸಂಗಗಳಲ್ಲಿ ತಮ್ಮ ಹಾಸ್ಯವನ್ನು ಮಾಡಿದ್ದೀರಾ ಅಥವಾ ಅದರಲ್ಲಿ ತಾವು ಅದನ್ನು ಅನುಭವಿಸಿ ಅಥವಾ ಅದ್ರ ಇಷ್ಟಪಟ್ಟು ಮಾಡಿದ್ದು ಯಾವ್ದಾದ್ರು ಇದೆಯಾ? ಉಂಟು. ಚಳವಳ್ಳಿ ಮೇಳ ಮಾಡಿದಾಗ ಅಗ್ನಿವರ್ಷ, ಆದ್ರೆ ಅದರಲ್ಲಿ ನಾನು ಹಾಸ್ಯ ಉಂಟು. ಅದು ಪ್ರಸಂಗ ಸಾಮಾಜಿಕ ಪ್ರಸಂಗ ಆದ್ರು ನಾನು ಪುರಾಣದ ಚೌಕಟ್ಟನ್ನ ಮೀರಿ ಹಾಸ್ಯ ಮಾಡ್ಲಿಲ್ಲ. ಅದ್ರ ಪೌರಾಣಿಕ ಹಿನ್ನೆಲೆಯನ್ನ ಅಥವಾ ನಿಮ್ಮ ಒಂದು ಆಯಕಟ್ಟನ್ನು ಬಿಟ್ಟು ಮಾಡ್ಲಿಲ್ಲ. ಅಂದ್ರೆ ಈಗಿನ ಡೊಂಬರಾಟದ ಟೈಪ್ ಮಾಡ್ಲಿಲ್ಲ. ಅದರ ಒಳಗಡೆ ಹಾಸ್ಯವನ್ನ ಮಾಡಿ. ಹಾಗಾದ್ರೆ ಅಗ್ನಿ ವರ್ಷದಲ್ಲಿ ಒಂದು ಮಾಡ್ತೀರಿ. ಅದೇ ರೀತಿಯಲ್ಲಿ ಪೌರಾಣಿಕ ಪ್ರಸಂಗಗಳಲ್ಲಿ ಅನೇಕ ಹಾಸ್ಯ ಪಾತ್ರವನ್ನ ಮಾಡ್ತೀರಿ. ತಮಗೆ ಅತಿ ಇಷ್ಟವಾದಂತಹ ಮತ್ತು ಅತಿ ಹೆಸರನ್ನು ಕೊಟ್ಟಂತಹ ಪಾತ್ರಗಳ ಸರಣಿಯನ್ನು ನೆನಪು ಮಾಡ್ಕೊಳ್ಬಹುದಾ? ಬಹುತೇಕ ನನಗೆ ಬಹಳ ಹೆಸರು ಬಂದದ್ದು ಚಂದ್ರಾವಳಿ ಅಜ್ಜಿ, ರುದ್ರಗೋಪದ ಅಜ್ಜಿ, ಆಮೇಲೆ ಲವಕುಶದ ಮಾಣಿ, ಹೀಗಿದ್ದೆ ಪಾತ್ರಗಳಲ್ಲಿ. ಅಜ್ಜಿಯ ಪಾತ್ರಗಳೆಲ್ಲ ಬಹಳ ಹೆಸರನ್ನ ತಂದು. ಈಗ ರುದ್ರಗೋಪ ಅಂದ್ರೆ ಕಾಸರಗೋಡಿಗೆ ಹೇಳಿ ಅಂತ ಹೇಳ್ತಾರೆ ಅಷ್ಟೇ. ರುದ್ರಗೋಪ ಪ್ರಸಂಗ ಇದ್ರೆ ಕಾಸರಗೋಡವ್ರಿಗೆ ಹೇಳಿ ಅಲ್ಲಿಯ ಮಟ್ಟಕ್ಕೆ ಅದ್ಭುತವಾದ. ಅದೇ ರೀತಿಯಲ್ಲಿ ಕಾಸರಗೋಡವ್ರೆ, ತಾವು ಅಭಿನಯವನ್ನ ಹಾಸ್ಯಗಾರರಾಗಿ ಯಕ್ಷಗಾನ ಕ್ಷೇತ್ರದ ಅಲ್ಲದೆ ಬೇರಾವ ರಂಗದಲ್ಲಿ ಯಾವ್ದು ಬೇರೊಬ್ಬ ರಂಗ ನಟನಾಗಿ ಅಭಿನಯಿಸಿದಂತದ್ದು ಇದೆಯಾ? ನಾಟಕಗಳಲ್ಲಿಯೂ ಒಂದು ನಾಟಕದಲ್ಲಿ ಕುರುಟಿ ಮಾಸ್ತರ್ ಅಂತ ಬರ್ತದೆ. ಅಪ್ಪ ನಾಟಕದ ಹೆಸರು ನೆನಪಿಲ್ಲ, ಬಹಳ ವರ್ಷ ಆಯ್ತು. ಒಂದು ನಾಟಕದಲ್ಲಿ ಒಂದು ಪಾಠ ಮಾಡಿದ್ದೆ. ಕಡೆಗೆ ಮೊನ್ನೆ ನಮ್ದು ಚಂದ್ರಾಸ ಚರಿತ್ರೆ ಫಿಲ್ಮ್ ಆಯ್ತು. ನಮ್ಮ ರವಿ ಬಸವರವರು ಮಾಡುದು, ಅದರಲ್ಲಿ ಹಾಸ್ಯ ನನ್ನದು. ಆಮೇಲೆ ಮಧ್ಯದಲ್ಲಿ ನಮ್ಮ ಊರ್ನವ್ರದ್ದು ಒಬ್ಬಂದು, ಅದೀಗ ಸದ್ಯ ಬಿಡುಗಡೆ ಮಾಡಬಾರ್ದು, ರೈಫಲ್ ರಹಸ್ಯ ಅಂತ ಒಂದು ಶಾರ್ಟ್ ಮೂವಿ ಕಿರುಚಿತ್ರ ಅದಲ್ಲೆಲ್ಲ ಪಾಠ ಮಾಡಿದ್ದೆ. ಯಕ್ಷಗಾನ ಅಲ್ಲದೆ ಚಲನಚಿತ್ರಗಳಲ್ಲಿಯೂ ಅಥವಾ ನಾಟಕ ರಂಗದಲ್ಲಿಯೂ ಮಾಡ್ತೀರಿ. ಹಾಗೆ ತಾವು ಈ ರಂಗದಲ್ಲಿ ತಾವು ಒಬ್ಬ ಕಲಾವಿದನಾಗಿ, ಒಬ್ಬ ಸಮರ್ಥ ಹಾಸ್ಯಗಾರರಾಗಿ ಒಬ್ಬ ಮೂಡಿಕೊಳ್ತೀರಿ. ತಾವು ಯಾರನ್ನ ಇದೊಬ್ಬ ಹಾಸ್ಯಗಾರನನ್ನು ನಾನು ಮಾದರಿಯಾಗಿ ಇಟ್ಟುಕೊಂಡ್ರೆ ಎಲ್ಲರೂ ಮೆಚ್ಚುತ್ತಾರೆ ಎನ್ನುವುದಾಗಿ ಒಂದು ಭರವಸೆಯಿಂದ ಒಂದು ಮಾದರಿ ಯಾರಿದ್ದಾರೆ ನಿಮ್ಗೆ? ಪೌರಾಣಿಕದಲ್ಲಿ ಹಳ್ಳಾಡಿಯವರು, ಕುಂಜಾಲ್ ರಾಮಕೃಷ್ಣ ನಾಯ್ಕರು. ಈ ಹಳ್ಳಾಡಿಯವರೊಟ್ಟಿಗೂ ನನಗೆ ಒಡನಾಟ ಉಂಟು. ಅವರು ಒಡನಾಟ ನಮ್ಮ ಒಡನಾಟವಾಗಿ ಜಲವಳ್ಳಿ ಮೇಲೆ. ಹಾಗೆ ಈ ನಮ್ಮ ಒಡನಾಟ ಪೌರಾಣಿಕ ಪ್ರಸಂಗಕ್ಕೆ ಅವರನ್ನ ಆದರ್ಶವಾಗಿಟ್ಟುಕೊಂಡು ಈ ರಂಗದ ಸ್ಪೀಡ್ ಏನು ಮೇಂಟೈನ್ ಮಾಡ್ಬೇಕು, ಪ್ರತ್ಯುತ್ಪನ್ನ ಮತಿತ್ವಕ್ಕೆ ಒಂದು ಹೋಗ ಅಂತ ಬೇಕು.
ಅದಕ್ಕೆ ನನಗೆ ಬಹಳ ಪರಿಣಾಮ ಕೊಟ್ಟದ್ದು ರಮೇಶ್ ಭಂಡಾರಿ ಅವರು. ಹಾ ಅವರ ಸ್ಪೀಡ್ ಉಂಟಲ್ಲ, ಹ್ಮ್ ಹ್ಮ್ ಅದು ಸ್ವಲ್ಪ ನಮ್ಮನ್ನ ಆ ಕಡೆಗೆ ಎಳೀತದೆ. ಹೇಳ್ತದೆ. ಹಾ ಆ ಸ್ಪೀಡ್ ಬೇಕು ಅಂತ, ಪ್ರತ್ಯುತ್ಪನ್ನ ಮತ್ತೆ ಅಲ್ಲೇ ಸಟ್ಟ ಅಂತ ಪುಟಿಬೇಕಂತ. ಮುಟ್ಟಿಬೇಕು. ಈ ರೀತಿಯಾಗಿ ಇವರನ್ನ ಆದರ್ಶವಾಗಿ ಇಟ್ಟುಕೊಳ್ತಾರೆ. ಕಾಸರಗೋಡ್ರವ್ರೆ, ಈ ತಾವು ಹೆಚ್ಚಿನ ದಿನಮಾನಗಳಲ್ಲಿ ರಾತ್ರಿಯಿಂದ ಹಿಡಿದು ಬೆಳಗಿನ ಪೂರ್ಣ ರಾತ್ರಿ ಪ್ರದರ್ಶನಗಳಲ್ಲಿ ಪ್ರದರ್ಶನ ಮಾಡಿದರು. ಇಂದಿನ ದಿನಮಾನಗಳಲ್ಲಿ ಕಾಲಮಿತಿ ಬರ್ತಾ ಇದೆ. ಕಲಾವಿದನು ತನ್ನ ಪ್ರತಿಭೆಯನ್ನ ಅಥವಾ ಆ ಪಾತ್ರಕ್ಕೆ ಸಂಪೂರ್ಣವಾದ ಜೀವವನ್ನು ತುಂಬಿಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವುದು ಒಂದು ಕಡೆಯಲ್ಲಿ ಕೇಳಿ ಬಂದ್ರೆ, ತಾವು ಹಾಸ್ಯ ಕಲಾವಿದರಾಗಿ ಕಾಲಮಿತಿಯ ಒಳಗೆ ತಮ್ಮ ಪ್ರದರ್ಶನ ಮಾಡ್ಲಿಕ್ಕೆ ಅನುಕೂಲವೋ ಅಥವಾ ಹೇಗೆ ಅನ್ನೋದಾಗಿ? ನನಗೆ ತಿಳಿದ ಹಾಗೆ ಕಾಲಮಿತಿ ಅನ್ನುವುದು ಕೇವಲ ಹೆಸರಿಗೆ ಮಾತ್ರ. ಯಾಕಂದ್ರೆ ಯಾವ ಪ್ರಸಂಗವನ್ನು 4 ಗಂಟೆ ಒಳಗೆಲ್ಲ ಮುಗಿಸ್ಲಿಕ್ಕೆ ಕಷ್ಟ. ಕೊನೆ ಪಕ್ಷ 4 ಗಂಟೆ ಟೈಮ್ ಬೇಕೇ ಅದಕ್ಕೆ. ಆಗ ಅಲ್ಲಿ ಏನ್ ಮಾಡ್ಬೇಕು, ಬರೀ ಹಾಸ್ಯಗಾರರು ಅಂತಲ್ಲ, ಪ್ರತಿಯೊಬ್ಬ ವೇಷಧಾರಿಯು 4 ಪದ್ಯ ಬಳಸುವ, 2 ಪದ್ಯ 3 ಪದ್ಯ, ಕತೆಗೆ ಭಂಗ ಬಾರದೆ ಪ್ರೇಕ್ಷಕರಿಗೆ ಮನ ಮುಟ್ಟುವಷ್ಟು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಮತ್ತೆ ಈಗಿನ ಸಮಾಜದಲ್ಲಿ ಕಾಸರಗೋಡವ್ರೆ ಹಾಸ್ಯಗಾರರು ಹೆಚ್ಚೊತ್ತು ಇರ್ಲಿ ಅನ್ನೋದಾಗಿ ಬಯಸ್ತಾರೆ. ರಂಗಸ್ಥಳದ ಹಾಸ್ಯಗಾರರು ಈ ಕಾಲಮಿತಿಯಲ್ಲಿ 4 ಪದ್ಯವನ್ನು 2ಕ್ಕೆ ಮಾಡಿದಾಗ ಹಾಸ್ಯಗಾರದ್ದು 4 ಇದ್ರೆ 2 ಹೋಗ್ತದೆ. ಆಗ ನಮ್ಗೇನೋ ಒಂದು ಅತೃಪ್ತ ಭಾವ ಕಾಡ್ತದೆ. ಆ ಒಂದು ಭಾವವನ್ನು ಸರಿದೂಗಿಸೋದಕ್ಕಾಗಿ ಆ 2 ಪದ್ಯದಲ್ಲಿ ತಾವು ಅದನ್ನ ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತೀವಿ? ಅದು ಪ್ರೇಕ್ಷಕರು ಈಗ ಹಾಸ್ಯವನ್ನ ಹೆಚ್ಚು ಬಯಸ್ತಾರೆ. ಹೌದು, ಕಾರಣ ಇಷ್ಟ. ಎಲ್ಲರಿಗೂ ಒಂದಲ್ಲ ಒಂದು ಜಂಜಾಟ ಗೊಂದಲ ಇದ್ದದ್ದೇ. ಖಂಡಿತ ಸ್ವಲ್ಪ ಹೊತ್ತು ನಗೆಯಾಡ್ಲಿಕ್ಕೆ ಅವಕಾಶ ಸಿಗಲಿ ಅಂತ ಹಾಸ್ಯಗಾರರನ್ನ ಹೆಚ್ಚು ಬಯಸುದು. ಆದ್ರೆ ಈಗ ನೀವು ಹೇಳಿದ ಹಾಗೆ ಅದನ್ನು ನಾವೇನು ಮಾಡಬೇಕು, ಕಡಿಮೆ ಅವಧಿಯಲ್ಲಿ ಅಗತ್ಯವಿಲ್ಲದ ಶಬ್ದವನ್ನ ತೆಗೆದು ಅಗತ್ಯ ಬೇಕಾದ ಶಬ್ದವನ್ನ ಸೇರಿಸಿಕೊಂಡ್ರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ರಂಜನೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ನಾವು ಅದನ್ನ ಸಿದ್ಧ ಮಾಡಿಕೊಳ್ಬೇಕು ಎನ್ನುವುದಾಗಿ ಹೇಳ್ತಾರೆ. ಮತ್ತೆ ಚರುಣ ಮಾಡಬಾರ್ದು. ಚರ್ವಿತ ಚರ್ವಣ ಆಗ್ಬಹುದು, ಹೇಳಿದ್ದನ್ನೇ ಹೇಳು, ಮತ್ತೆ ಬೇಡದಾದಂತ ವಾಕ್ಯಗಳನ್ನ ಹೇಳ್ತಾ ಸಮಯ ವಿಳಂಬ ಮಾಡುವುದು ಬೇಡ ಅಂತದ್ನೆಲ್ಲ ತೆಗೆದು ಪರಿಶುದ್ಧವಾಗಿ ಎಷ್ಟು ಬೇಕು ಪಾತ್ರಕ್ಕೆ ಅನ್ನೋದಾಗಿ ಅಷ್ಟನ್ನು ಕೊಟ್ಟರೆ. ಕಾಸರಗೋಡ್ರವ್ರೆ, ಹಾಸ್ಯ ಕಲಾವಿದನಿಗೆ ರಂಗದಲ್ಲಿ ಹಾಸ್ಯವನ್ನ ಮಾಡ್ಲಿಕ್ಕೆ ಎದುರು ವೇಷಗಳು ಪೂರಕವಾಗಿರ್ಬೇಕು. ಜೊತೆಯಲ್ಲಿ ಎದುರು ವೇಷಗಳಿಲ್ಲದೆ ಹಾಸ್ಯಗಾರನೊಬ್ಬನೇ ಪ್ರವೇಶ ಇದೆ ಅಂತಾದ್ರೆ ಆ ರಂಗದಲ್ಲಿ ಹಾಸ್ಯಗಾರನನ್ನ ಕಾಣಿಸಿಕೊಡುವುದಕ್ಕೆ ಭಾಗವತರದ್ದು ಪಾತ್ರ ಇದೆ. ಹೌದು, ಅಂತದ್ರಲ್ಲಿ ಅದಕ್ಕೆ ಯಕ್ಷಗಾನ ಮೇಳದಲ್ಲಿ 2ನೇ ವೇಷಧಾರಿ ಅಂತ ಪ್ರಧಾನ ವೇಷಧಾರಿ ಕರೆಯುವುದಿಲ್ಲ. ಪ್ರಧಾನ ವೇಷಧಾರಿ ಅಂದ್ರೆ ಭಾಗವತರೇ. ಆ ರೀತಿಯಾಗಿ ತಮ್ಮನ್ನ 1ನೇ ವೇಷಧಾರಿ ಸ್ಥಾನದಲ್ಲಿರುವಂತಹ ಭಾಗವತರು ತಾವು ಹಾಸ್ಯಗಾರರಾಗಿ ರಂಗದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಪೂರಕವಾದವರು ಅನೇಕ ಭಾಗವತರು ತಮ್ಮಲ್ಲಿ ಬಂದು ಹೋಗಿದ್ದಾರೆ. ಭಾಗವತರ ಸ್ಪಂದನೆಯೂ ಬೇಕು. ಅದ್ರ ಕುರಿತು ನೀವೇನ್ ಹೇಳ್ತೀರಿ? ಒಂದು ವೇಷ ರಂಗಸ್ಥಳದಲ್ಲಿರುವಾಗ ಭಾಗವತರು ಒಬ್ಬರು ವೇಷಧಾರಿ ಆಗಿರ್ಬೇಕು ಅಂತ ಹಿರಿಯವರು ಹೇಳಿದ ಮಾತು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಈ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದು, ನಾವು ನಿಂತುಕೊಂಡು ಮಾತಾಡಿದ್ರೆ ರಂಗಸ್ಥಳ ನಿಂತ್ಕೊಂಡಿರ್ತದೆ, ನಾವು ಕುಳಿತುಕೊಂಡು ಮಾತಾಡಿದ್ರೆ ರಂಗಸ್ಥಳ ಕುಳಿತುಕೊಳ್ತದೆ, ನಾವು ಮಲ್ಕೊಂಡು ಮಾತಾಡಿದ್ರೆ ರಂಗಸ್ಥಳ ಮಲಗಿ ಹೋಗ್ತದೆ. ಅದಕ್ಕೆ ನಾವು ಮಾತಾಡುವಾಗ ನಮಗೆ ಒಂದೊಂದು ಶಬ್ದಗಳು ನಮ್ಗೆ ವಿಷಯವನ್ನ ಮುಂದುವರಿಸಲಿಕ್ಕೆ, ಮುಂದುವರಿಸುವುದಕ್ಕೆ ಒಂದೊಂದು ಶಬ್ದ ಭಾಗವತರ ಕಡೆಯಿಂದ ಸಿಕ್ಕಿದ್ರೆ ಇನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತದೆ. ನಾವು ಒಬ್ಬರೇ ಮಾತಾಡ್ಲಿಕ್ಕೆ ಹೋದ್ರೆ ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿಬಿಡ್ತದೆ. ಖಂಡಿತ ಏಕಮುಖವಾಗ್ತದೆ. ಆಚೆಯಿಂದ ನಗಾಡೋದು ಬಿಟ್ರೆ ಇದು ಅಲ್ಲಿ ಏನೋ ಸಂಭಾಷಣೆ ಹಾಸ್ಯ ಆಗುದಿಲ್ಲ. ಆ ರೀತಿಯಾಗಿ ತಮ್ಮ ಸಂಭಾಷಣೆಗೆ ಪೂರಕವಾದಂತಹ ಭಾಗವತರಗಳನ್ನು ನೆನಪಿಸಿಕೊಳ್ಳೋದಾದ್ರೆ ಯಾರಿದ್ದಾರೆ? ಹಿಂದಿನಿಂದ ಹೇಳಿಕ್ ಹೋದ್ರೆ ನಮಗೆ ಫಸ್ಟ್ ನೆಬ್ಬೂರ್ರು, ಆಮೇಲೆ ಧಾರೇಶ್ವರರು, ಆಮೇಲೆ ಕೊಳಗೆಯವರು, ಹೀಗೆ ಈಗಾದ್ರೂ ಹಾಗೆ ಇಲ್ಲೂರು, ರಾಘವೇಂದ್ರಾಚಾರ್ಯ ಜನಸಾಲೆ ನಾವಿದ್ದೇವೆ ಅಂದ್ರೆ ಅವರು ಒಂದು ತಕ್ಕ ಮಟ್ಟಿಗೆ ಅವರು ಕ್ರಿಯಾಶೀಲರಾಗಿ ಇರ್ತಾರೆ. ರಂಗದಲ್ಲಿ ತಮ್ಮನ್ನ ಕೂಡ ಪ್ರಚೋದಿಸುವುದಕ್ಕಾಗಿ ಸರಿಯಾಗಿ ಶಬ್ದಗಳನ್ನ ಹಿಡ್ಕೊಂಡು ರೆಡಿಯಾಗಿರ್ತಾರೆ. ಈ ರೀತಿಯಾಗಿ ಹಾಸ್ಯ ಅನ್ನುವಂಥದ್ದು ರಂಗದಲ್ಲಿ ಪೂರಕವಾಗಿ ಭಾಗವತರಿಂದ ಬರ್ತದೆ. ಕಾಸರಗೋಡ್ರವ್ರೆ, ತಾವು ತಮ್ಮ ಸುದೀರ್ಘ 37 ವರ್ಷದ ಯಕ್ಷ ಬದುಕಿನಲ್ಲಿ ಹಾಸ್ಯ ಕಲಾವಿದರಾಗಿ ಅನೇಕ ಮೇರು ಕಲಾವಿದರ ಜೊತೆಗೆ ಪ್ರದರ್ಶನವನ್ನು ಕೊಟ್ಟವರು ತಾವಿದ್ದೀರಿ. ತಮ್ಮ ಯಕ್ಷ ಬದುಕಿನಲ್ಲಿ ಬಂದಂತ ಕಲೆಯ ಮೇರು ಕಲಾವಿದರುಗಳಿಗೆ, ಅದರಲ್ಲಿಯೂ ತಮ್ಮ ಹಾಸ್ಯಕ್ಕೆ ಪ್ರತಿಕ್ರಿಯೆಯಾಗಿ ಪ್ರತ್ಯುತ್ಪನ್ನಮತಿಯನ್ನು ಮಾಡುವುದಕ್ಕೆ ಸಹಕರಿಸಿದಂತಹ ಆ ನೆನಪಿನ ಅಂಗಳದಲ್ಲಿ ಉಳಿಯುವಂತಹ ಮೇರು ಕಲಾವಿದರುಗಳನ್ನ ಇಲ್ಲಿ ಸ್ಮರಿಸಿಕೊಳ್ಬಹುದಾ?
ಇದ್ದಾರೆ ಬಹುತೇಕ ಮೇರು ಕಲಾವಿದರು ಎಲ್ಲದೂ ಹೌದು. ಹಾ. ಈಗ ಒಂದೊಂದು ವೇಷಕ್ಕೆ ಒಬ್ಬೊಬ್ರು ನಮಗೆ ಹಾ. ಬಹಳ ಹತ್ತಿರದಲ್ಲಿ ಸೂಟ್ ಆಗ್ತಾ ಇದ್ರು. ಹಾ ಹಾ ಈಗ ಹರಿಶ್ಚಂದ್ರದಲ್ಲಿ ವನಪಾಲಕನ ನಕ್ಷತ್ರಕನ ಮಾಡಿದಾಗ ಹಾ. ನಮ್ಗೆ ಕೊಂಡದ ಕುಳಿಯವರ ಶಂಭರು ಅಲ್ಲಿ ಹಾಸ್ಯಕ್ಕೆ ಹಾ. ನಮ್ಗೆ ಪೂರಕವಾಗಿದೆ. ಪೂರಕವಾಗಿರ್ತಾರೆ. ಹಾ. ಯಾಜಿಯವರು ಮಹಾಬಲೇಶ್ವರರು ವಿಶ್ವಾಮಿತ್ರ ಮಾಡಿದ್ರೆ ನಕ್ಷತ್ರಕನಿಗೆ ಪೂರಕವಾಗಿರ್ತಾರೆ. ಹಾ 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 ಹಾಗಂತ ಆದ್ರೆ ಈಗಿನ ಯುವ ಕಲಾವಿದರಲ್ಲಿ ಹಾ. ಹಾಸ್ಯಗಾರನಿಗೆ ಒಳ್ಳೆ ರೀತಿಯ ಸ್ಪಂದನ ಕೊಡುವ ಕಲಾವಿದ, ಉಳಿದವ್ರು ಯಾರು ಬೇಸರ ಮಾಡಿಕೊಡ್ಬಾರ್ದು. ಹಾ. ಇದ್ದದ್ದನ್ನ ಜಲವಳ್ಳಿ ವಿದ್ಯಾಧರ, ಹಾ ಜಲವಳ್ಳಿ ವಿದ್ಯಾಧರ ಅವ ಇದ್ರೆ ನಮಗೆ ಬಹಳ ಅನುಕೂಲ ಹಾ ಹಾ ರಂಗದಲ್ಲಿ ಮತ್ತೆ ನಗೆಯ ಹೊನಲೆ ಆಗಿಬಿಡ್ತಾರೆ ಆಗ್ತದೆ. ಅಂತ ಪ್ರತಿ ಸಂವಾದ ಇದೆ ಅವರದ್ದು. ಹೌದು. ಹಾ ಅವರನ್ನ ಈ ಹೊತ್ತಿನಲ್ಲಿ ಸ್ಮರಿಸಿಕೊಳ್ತೀರಿ. ಹೌದು. ಕಾಸರಗೋಡು ಅವ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಯಕ್ಷಗಾನಕ್ಕೆ ಆಕರ್ಷಿತರಾಗಿರುವಂತಹ ಯುವ ಪೀಳಿಗೆ, ಯುವ ಕಲಾವಿದರಲ್ಲಿ ಹೆಚ್ಚಾಗಿ ಬಣ್ಣವೇಷವು ಇಲ್ಲ ಪುಂಡು ವೇಷಗಳು ಅಥವಾ ಸ್ತ್ರೀ ವೇಷಗಳಿಗೆ ಹೋಗ್ತಾ ಇದ್ದಾರೆ. ಅಂತಹದ್ರಲ್ಲಿ ಒಬ್ಬ ಪ್ರಬುದ್ಧ ಹಾಸ್ಯ ಕಲಾವಿದನಾಗಬೇಕು ಅಂತ ಬರುವಂತಹ ಕಲಾವಿದರಿದ್ರೆ ಅವರಿಗೆ ನಿಮ್ಮ ಕಿವಿ ಮಾತುಗಳೇನು? ಕಿವಿ ಮಾತು ಅಂದ್ರೆ ನಾನು ಇಷ್ಟೊತ್ತು ಹೇಳಿದ್ದನ್ನ ಹ್ಮ್. ಅವ್ರು ಒಂದ್ಸಲ ಸರಿಯಾಗಿ ನೋಡಿದ್ರೆ ಹಾ. ಮತ್ತೆ ಸಪರೇಟ್ ಆಗಿ ನಾನು ಬೇರೆ ಹೇಳುವುದು ಬೇಡ. ಬೇಡ. ಇದಿಷ್ಟನ್ನ ಅವರು ಹ್ಮ್. ಅಳವಡಿಸಿಕೊಂಡು ಹ್ಮ್. ಮೊದಲನೇದಾಗಿ ಮತ್ತೆ ನಮಗಿಂತ ಹಿರಿಯ ಕಲಾವಿದನಿಗೆ ಗೌರವ ಕೊಡ್ಲಿಕ್ಕೆ ಕಲಿಯಬೇಕು. ಅದು ಕೊಟ್ಟಲ್ಲಿ ಮಾತ್ರ ಹಾ. ಆಗ ಅವ ನಮ್ಮ ತಪ್ಪನ್ನ ಹೇಳ್ತಾನೆ. ಖಂಡಿತ ಖಂಡಿತ. ಹಾಗೆ ಮಾಡಬಾರ್ದು. ಹ್ಮ್. ನಮಗಿಂತ ಅವ್ರಿಗೆ ಸರ್ವಿಸ್ ಆಗಿರ್ತದೆ. ಹ್ಮ್. ಅವ್ರು ನಮ್ಮಂತ ಎಷ್ಟೋ ಜನರನ್ನ ಅನುಭವಿಸಿ ಬಂದಿರ್ತಾರೆ. ರಂಗದಲ್ಲಿ ಹಂಚಿಕೊಂಡು ಬಂದಿದ್ದಾರೆ, ಅವರ ಅನುಭವವನ್ನು ಕಟ್ಕೊಂಡಿದ್ದಾರೆ. ಹೌದು. ಹಾಗಾಗಿ ಹಿರಿಯವರ ಮಾತನ್ನ ಪಾಲಿಸೋದು ಒಂದು, ಮತ್ತೆ ಆದಷ್ಟು ಚಿಂತನಾಶೀಲ ಆಗಿ ಬದುಕಿದ್ರೆ ಬೇಡ ಆ ಶಬ್ದ ಬೇಡ, ಅದ್ರ ಬದಲಿ ಬೇರೆ ಹುಡುಕುವ. ನೀವಾಗಲೇ ಹೇಳಿದಾಗೆ ರೆಡಿಮೇಡ್ ಬೇಡ ಅಂತ. ಬೇಡ, ಹಾ. ಬೇರೆ ಶಬ್ದ ಹುಡುಕುವ. ಇವತ್ತು ಕಾಸರಗೋಡು ಅವರು ಒಂದು ಪದ ಪ್ರಯೋಗ ಮಾಡಿದ್ದಾರೆ, ಅದೇ ರೀತಿ ಬೇರೆ ಸನ್ನಿವೇಶಗಳು ಇನ್ನೊಂದು ಆಗ್ತದೆ ಅಂತ ನಮ್ದೊಂದು ಪ್ರಯತ್ನ ಮಾಡ್ಬೇಕು. ಖಂಡಿತ ಖಂಡಿತ. ಈ ರೀತಿಯಾಗಿ ಚಿಂತನಾಶೀಲರಾಗಿರ್ಬೇಕು ಅನ್ನೋದು ಕಲಾವಿದ್ರೆ ಅನ್ನೋದು, ಒಟ್ಟಾರೆಯಾಗಿ ಅಧ್ಯಯನಶೀಲ ಆಗ್ಬೇಕು, ನಿಂತ ನೀರಾಗಬಾರ್ದು, ಆಗ್ಬಾರ್ದು, ಹರಿಯುವ ನೀರಾಗ್ಲಿ ಅನ್ನೋದು ಕಲಾಯ ಪ್ರತಿಭೆ ಅನ್ನೋದಾಗಿ ಹೇಳ್ತೀವಿ. ಮತ್ತೆ ನನಗೆ ಹೊರಗುವುದು ಶಾಪುವುದು. ಹಾ. ಎಷ್ಟೋ ಜನ ಹೇಳ್ತಾರೆ ನೀವು ನಿನ್ನೆ ಮಾಡಿದಾಗ ಇವತ್ತು ಮಾಡುವುದಿಲ್ಲ ಅಂತ. ಹಾ ಹಾ ಅದು ಒಂದು ನಂಗೆ ನೆನಪಿರುವುದಿಲ್ಲ ನಿನ್ನೆ ಅಂತ ಮಾಡಿದ್ದೆ ಅಂತ. ಎರಡನೇದಾಗಿ ಮತ್ತದು ಆ ಎದುರಿಗೆ ಸಿಕ್ಕದವನಿಗೆ ಸಂಬಂಧಪಟ್ಟು ಹೋಗುದು. ಹಾ. ಎದುರು ವೇಷದವನಿಗೆ ನಾವು ಭೇಟಿ ಆಗ್ತದಲ್ಲ, ಅವನ ಪ್ರತಿಕ್ರಿಯೆಗೆ ಸಂಬಂಧಪಟ್ಟು ನಮ್ಮದು ಕ್ರಿಯೆ. ಸಂಭಾಷಣೆ ಹೇಗೆ ಬರ್ತದೆ ಅದಕ್ಕೆ ತಕ್ಕುದಂತ ಪ್ರತಿಕ್ರಿಯೆ ಅಲ್ಲೇ ಅಲ್ಲೇ ಸ್ಪಾಟ್ ಅಲ್ಲಿ ಡ್ರಾ ಆಗ್ತದೆ. ಅಲ್ಲೇ ಟಿಕೆಟ್ ಅಲ್ಲೇ ಡ್ರಾ. ಆ ರೀತಿ ಆಗ್ತದೆ. ಕಾಸರಗೋಡು ಅವರೇ, ಹೀಗೆ ಯಕ್ಷಗಾನ ಬದುಕಿನಲ್ಲಿ ತಾವು ಹಾಸ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡು ಬರ್ತೀರಿ. ಬೇರೆ ಯಾವತ್ತಾದ್ರೂ ನಾ ಸ್ತ್ರೀ ವೇಷ ಮಾಡ್ಬೇಕು ಅಥವಾ ಒಂದು ಗುಂಡಾಸನ ವೇಷ ಮಾಡ್ಬೇಕು ಎನ್ನುವಂತ ಅಂತ ಅವಕಾಶಗಳು ಬಂದಿತ್ತ? ಅಂತದೇನಾದ್ರು ಮಾಡಿದ್ದಿದ್ಯಾ? ಮಾಡಿದ್ದೆ. ಹಾ. ಒಂದು ರಾಧೆ ಮಾಡಿದ್ದೆ, ಚಂದ್ರಾವಳಿ ವಿಲಾಸದ್ದು. ಚಂದ್ರಾವಳಿ ವಿಲಾಸ ರಾಧೆ ಮಾಡಿದ್ದೆ. ಆಮೇಲೆ ಇಲ್ಲಿ ಕೋಟೇಶ್ವರದಲ್ಲಿ ಒಂದು ಸುಧನ್ವರ್ಜುನ್ ಕೃಷ್ಣ ಮಾಡಿದ್ದೆ. ಹೀಗೆ ಎಲ್ಲಾದ್ರೂ ಬಹಳ ಕಡಿಮೆ ಅಲ್ಲ. ಈ ರೀತಿಯಾಗಿ ಹಾಸ್ಯವಲ್ಲದೆ ಬೇರೆಯನ್ನು ಕೂಡ ಮಾಡಿದೆ. ಈ ಯಕ್ಷಗಾನದಲ್ಲಿ ತಾವು ಕಲಾವಿದರಾಗಿ ತೊಡಗಿಕೊಳ್ಳುವುದು ಅಲ್ಲದೆ ಬೇರೆ ಯಾವ್ದಾದ್ರು ಹವ್ಯಾಸಗಳು ತಮ್ಮಲ್ಲಿ ಇದೆಯಾ? ಹವ್ಯಾಸಗಳು ಅಂದ್ರೆ ಏನಾದ್ರು ಬರೆಯುವುದು, ಹಾಡುವುದು ಅಥವಾ ನಾಟಕ, ಅಭಿನಯ, ಈ ರೀತಿಯಾಗಿ ಬೇರೆ ಏನಾದ್ರು? ಅಲ್ಲ, ಈ ಕಲೆಗೆ ಸಂಬಂಧಪಟ್ಟು ಅಭ್ಯಾಸ ಉಂಟು. ಕಲೆಗೆ ಸಂಬಂಧಪಟ್ಟು ಅದರಲ್ಲಿ ದೊಡ್ಡ ಹವ್ಯಾಸ ಅಂದ್ರೆ ದಾಸರ ಪದ್ಯ ಕೇಳುವ ಹವ್ಯಾಸ ರಾಶಿ ಉಂಟು. ನನಗೆ ಎಷ್ಟೋ ಸಾಹಿತ್ಯಗಳು ಅದರಿಂದಲೂ ಸಿಕ್ಕಿದ್ದು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಹೌದು, ಈಗ ದಾಸ ಶ್ರೇಷ್ಠರ ಪದ್ಯಗಳನ್ನ ಒಟ್ಟಾರೆಯಾಗಿ ಕನ್ನಡದ ದಾಸವಾಣಿಗಳನ್ನ ಹೌದು ಕೇಳಲಿಕ್ಕೆ ಬಹಳ ಆಸಕ್ತಿ. ಕೇಳಲಿಕ್ಕೂ ಖುಷಿ ಆಗುತ್ತದೆ, ಕೇಳಲಿಕ್ಕೂ ಖುಷಿ ಆಗುತ್ತದೆ, ಸಾಹಿತ್ಯವೂ ಸಿಗುತ್ತದೆ. ಸಾಹಿತ್ಯ ಸಿಗ್ತದೆ ಖಂಡಿತವಾಗಿ. ತಾವು ಅದರಲ್ಲಿಯೂ ಕೂಡ ಚಿಂತನಶೀಲರಾಗಿ ತಮಗೆ ಬೇಕಾದಂತ ತಮ್ಮ ವೃತ್ತಿಗೆ ಏನ್ ಬೇಕು ಮತ್ತೆ ಪ್ರತ್ಯುತ್ಪತ್ತಿ ಮಾಡ್ಲಿಕ್ಕೆ ಒಂದು ಸಾಹಿತ್ಯ ಸಿಗ್ತದೆ ಖಂಡಿತವಾಗಿ. ತಮ್ಮ ಬಗ್ಗೆ ನಾವು ಕೇಳಿದ್ದೇವೆ, ಅತ್ಯದ್ಭುತವಂತ ಕನ್ನಡದ ಸಾಹಿತ್ಯವನ್ನ ಪದ ಪ್ರಯೋಗ ಮಾಡ್ತೀರಿ ಅನ್ನೋದಾಗಿ. ಯಕ್ಷಗಾನ ಎನ್ನುವುದು ಸ್ವಚ್ಛ ಕನ್ನಡದ ಒಂದು ಅಚ್ಚ ದೀಪ. ಅದರಲ್ಲಿ ಉರಿತಿರುವಂತಹ ಅನೇಕ ಕಲಾವಿದರಿದ್ದಾರೆ, ಬೆಳಗಿದವರಿದ್ದಾರೆ. ತಾವು ಕನ್ನಡದಲ್ಲಿ ಅತಿ ಅದ್ಭುತವಾದಂತಹ ಪದಗಳನ್ನು ಪ್ರಯೋಗ ಮಾಡ್ತೀರಿ. ಇದು ಕನ್ನಡಿಗರಿಗೆ ಖುಷಿ ಕೊಡ್ತದೆ. ಇದಕ್ಕೆ ತಮಗೆ ಸಂತೃಪ್ತಿ ಇದೆಯಾ? ಉಂಟು, ಖಂಡಿತ. ಜನನೇ ಜನ್ಮಭೂಮಿ, ಎರಡನ್ನೂ ನೋಡ್ಕೊಳ್ಬೇಕು. ಖಂಡಿತ ಖಂಡಿತ. ಅದಕ್ಕೆ ನಾವು ಮರ್ಯಾದೆ ಕೊಟ್ರೆ ನಮಗೆ ಮರ್ಯಾದೆ ಎಲ್ಲದೂ ಸಿಗುತ್ತದೆ. ಖಂಡಿತವಾಗಿ. ಮಾತ್ರ ಯಕ್ಷಗಾನವನ್ನ ತಾವು ಕರ್ನಾಟಕದಾದ್ಯಂತ ಮಾಡಿದಿರಿ.
ಕನ್ನಡ ಎನ್ನುವುದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ, ಕುಂದಾಪುರ ಕನ್ನಡ, ಉತ್ತರ ಕನ್ನಡದಲ್ಲಿ ಒಂದು ಕನ್ನಡ, ಬೆಳಗಾವಿ ಒಂದು ಹುಬ್ಬಳ್ಳಿ ಕನ್ನಡ, ಹೀಗೆ ಬೇರೆ ಬೇರೆ ಕನ್ನಡಗಳು ಬರ್ತವೆ. ಹಾಗೆ ಪ್ರಾದೇಶಿಕವಾಗಿ ಬದಲಾವಣೆ ಸ್ಥಳಗಳಲ್ಲಿ ಪ್ರದರ್ಶನ ಕೊಡುವಾಗ ಅಲ್ಲಿಯ ಪ್ರದೇಶಾನುಸಾರವಾಗಿ ತಾವು ಹಾಸ್ಯ ಮಾಡ್ಲಿಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀವಿ? ಅದಕ್ಕೆ ನಾನು ಏನ್ ಮಾಡ್ತೇನೆ ಕೇಳಿದ್ರೆ, ಹಾ. ಅದಕ್ಕಾಗಿ ಆ ಗೊಂದಲಗಳು ಬರಬಾರ್ದು ಅಂತಲೇ ಹಾ ಹಾ ನಾನು ನನ್ನ ಹಾಸ್ಯದ ಮಧ್ಯದಲ್ಲಿ ಚುಟುಕು ಕಥೆಯನ್ನು ರೆಡಿ ಹೇಳದನ್ನ ಎಷ್ಟೋ ಕೇಳಿರ್ಬಹುದು. ಕೇಳಿದ್ದೇವೆ. ಚುಟುಕು ಕಥೆಯನ್ನು ಹೇಳ್ತೇನೆ, ಹಾ. ಅದರಿಂದ ಜನರನ್ನು ರಂಜಿಸ್ತೇನೆ. ಖಂಡಿತವಾಗಿ ಅಲ್ಲಿಯ ಪ್ರಾದೇಶಿಕ ಭಾಷೆಗೆ ಹಾಸ್ಯವನ್ನು ಸರಿದೂಗಿಸಿ ಬಿಡ್ತೀರಿ. ಹೌದು, ಖಂಡಿತ ಚುಟುಕುಗಳನ್ನ ತಮ್ಮ ಹಾಸ್ಯದ ನಡುವಿನಲ್ಲಿ ಆಡಿ ಹೌದು, ಅದನ್ನ ರಂಜಿಸಿ ತಮ್ಮ ಅವರನ್ನ ಸೆಳೆದುಕೊಳ್ತೀರಿ. ಹೌದು. ಇದೇ ರೀತಿಯಲ್ಲಿ ತಾವು ಅನೇಕ ಕರ್ನಾಟಕ ರಾಜ್ಯಾದ್ಯಂತ, ದೇಶದಾದ್ಯಂತ ಅನೇಕ ಕಡೆಯಲ್ಲಿ ಪ್ರದರ್ಶನ ಕೊಡ್ತೀರಿ. ಹಾ. ತಾವು ಕೊಟ್ಟಂತಹ ಪ್ರದರ್ಶನಗಳನ್ನ ನಮಗೆ ನೆನಪಿಸಿಕೊಡೋದಾದ್ರೆ? ನೆನಪು ಮಾಡ್ಕೊಡ್ಲಿಕ್ಕೆ ಅದೇ ನಂಗೆ ನೆನಪಿಲ್ಲ. ಹಾಗೆ ಸಾಧಾರಣ ಒಂದು 50-60 ಸನ್ಮಾನ ಆಗಿದೆ. ಹಾ. ಈಗ ಲೇಟೆಸ್ಟ್ ಆಗಿ ನಾಡ್ದು ಒಂದು ಬೆಂಗಳೂರಲ್ಲಿ ಸನ್ಮಾನ ಇದೆ. ಹಾ, ಹಾ. ನಾಡ್ದು 16ನೇ ತಾರೀಕಿಗೆ ಹಾ. ಒಂದು ಸನ್ಮಾನ ಇದೆ. ಹಾಗಿದ್ದು ರಾಶಿ ಆಗಿ ಹೋಗಿದೆ. ಹೋಗಿದೆಯಲ್ಲ. ಹೌದು. ಆ ರೀತಿಯಾಗಿ ಆ ಸನ್ಮಾನಗಳು ಅನೇಕ ಆಗಿದೆ. ತಮ್ಮ ಕಲೆಯನ್ನ ಗುರುತಿಸಿ, ಕಲಾವಿದರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸಿದ್ದಾರೆ, ಪುರಸ್ಕರಿಸಿದ್ದಾರೆ. ತಮ್ಮ ಪ್ರದರ್ಶನಗಳನ್ನು ಕರ್ನಾಟಕದಾದ್ಯಂತ ಎಲ್ಲಿ ಎಲ್ಲ ಮಾಡಿದ್ರು? ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲಿ, ಹಾ. ಆಮೇಲೆ ಕುವೈತ್, ಹಾ. ಬಾಂಬೆ, ಹಾ. ಹೈದರಾಬಾದ್, ಹ್ಮ್. ಹೀಗೆ ಹೆಚ್ಚಿನದಾಗಿ ದೇಶಾದ್ಯಂತ ದೊಡ್ಡ ತಿರುಗಾಟ ಮಾಡಿದ್ದೆ. ಒಟ್ಟಾರೆಯಾಗಿ ತಮ್ಮ ಯಕ್ಷ ಪ್ರಯಾಣವನ್ನ ದೇಶದಾದ್ಯಂತ ಕಾಶ್ಮೀರವರೆಗೂ ಹೋಗಿದ್ದೆ. ಹೋಗಿದೆ. ಖಂಡಿತವಾಗಿ ಕುಲು ಮನಾಲಿ ಉತ್ಸವಕ್ಕೆ. ಹಾ, ಅಲ್ಲಿಯೂ ಕೂಡ ಪ್ರದರ್ಶನಕ್ಕೆ ತಾವು ಭಾಗವಹಿಸಿದ್ದೀರಿ. ಅಲ್ಲಿಯ ತನಕ ಯಕ್ಷರಂಗದಲ್ಲಿ ತಾವು ಪಳಗಿಸ್ತಂತ ಹೆಮ್ಮೆ ನಮಗಿದೆ. ಕಾಸರಗೋಡು ಅವರೇ, ತಮ್ಮ ಸಾಂಸಾರಿಕ ಜೀವನದ ಬಗ್ಗೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳುವುದಾದ್ರೆ? ತೃಪ್ತಿ ಉಂಟು. ಹಾ. ಮೊದಲನೇ ಶಬ್ದ ಅದು. ಖಂಡಿತವಾಗಿ. ಹೆಂಡತಿ ಹೆಸರು ಮಂಜುಳಾ ಅಂತ. 2 ಜನ ಗಂಡು ಮಕ್ಕಳು. ದೊಡ್ಡವ ಸುಭಾಸ, ಎರಡನವನು ಸುಹಾಸ. ದೊಡ್ಡವ ಈ ವರ್ಷ 7, ತಮ್ಮ ವೇಷನ ಮಾಡ್ತಾ. ನಾನೇ ಕಲಿಸಿದ್ದವನಿಗೆ ವೇಷ ಮಾಡ್ತಾ. ಎರಡನವ 5ನೇ ಕ್ಲಾಸ್. ಹಾಗಾಗಿ ನಮ್ಮ 4 ಜನರ ಕುಟುಂಬ, ನೆಮ್ಮದಿಯಿಂದ ಇದ್ದೇನೆ. ನೆಮ್ಮದಿಯ ಕುಟುಂಬ. ಕಾಸರಗೋಡರವರೇ, ಒಡ್ಡೋಲಗ ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ ಕಾರ್ಯಕ್ರಮದಲ್ಲಿ ತಾವು ಬಂದು ತಮ್ಮ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದೀರಿ. ತಾವು ದೇಶ ವಿದೇಶದಾದ್ಯಂತ ನಮ್ಮ ಚಾನಲ್ ಅನ್ನು ನೋಡುವಂತಹ ವೀಕ್ಷಕರಿಗೆ ತಾವು ತಮ್ಮ ಪರಿಚಯವನ್ನು ಮಾಡಿಕೊಟ್ರಿ. ಈ ರೀತಿಯಾಗಿ ಮಾಡ್ತಾ ಇರುವಂತಹ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಸಂತೋಷ ಆಗುತ್ತದೆ. ಯಾಕೆ ಕೇಳಿದ್ರೆ, ಇದೊಂದು ನಿಮ್ಮ ಮಾಧ್ಯಮ ಒಂದು ಇಲ್ಲ ಅಂತಾದ್ರೆ ನಮ್ಮ ಪರಿಚಯ ನಮ್ಮ ಊರು ಸುತ್ತಮುತ್ತಲವರಿಗೆ ಮಾತ್ರ ಇರ್ತದೆ. ಒಬ್ಬ ಕಲಾವಿದನ ನೋವು, ನಲಿವು, ಅವ ನಡೆದು ಬಂದ ದಾರಿ, ಆ ದಾರಿಯಲ್ಲಿ ಅವನಿಗಾದಂತ ಅಡೆತಡೆ ಮತ್ತೆ ಅನುಕೂಲ, ಇವೆಲ್ಲವನ್ನು ಸೇರಿಸಿಕೊಳ್ಬೇಕಾಗುತ್ತೆ. ಅದು ಎಲ್ಲರಿಗೂ ಗೊತ್ತಾಗಬೇಕು ಅಂತಾದ್ರೆ ಈ ನಿಮ್ಮಂತವರ ಯೂಟ್ಯೂಬ್ ಚಾನಲ್ ಬಹಳ ಪ್ರಧಾನ ಅಂತ ನನ್ನ ಅನಿಸಿಕೆ. ಈ ಮುಖೇನವಾಗಿ ಎಷ್ಟೋ ಜನ ಕಲಾವಿದರನ್ನ ನೀವು ಪರಿಚಯ ಮಾಡಿಕೊಟ್ಟಿದ್ದೀರಿ. ಇವತ್ತು ನನ್ನನ್ನು ಜನಕ್ಕೆ ಪರಿಚಯ ಇದ್ದವರಿಗಂತೂ ಪರಿಚಯ ಇದೆ, ಇಲ್ಲದೆ ಹೋದವರಿಗೂ ಪರಿಚಯ ಆಗುವಂತ ಒಂದು ಮಾಧ್ಯಮ ಇದು ಅನ್ನೋದಕ್ಕೆ ಸಂತೋಷ ಆಗ್ತದೆ. ಈ ಕಾರ್ಯರಂಗದಲ್ಲಿ ನೀವು ಇನ್ನೂ ಯಶಸ್ಸನ್ನ ಪಡೀಲಿ, ಆ ವಿಘ್ನ ನಿವಾರಕ ನಿಮ್ಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತ ಆ ಗಣಪತಿಯಲ್ಲಿ ಬೇಡ್ಕೊಳ್ತೇವೆ. ತಮ್ಮ ಹಾರೈಕೆಗಳು ನಮ್ಮ ಮೇಲೆ ಇರ್ಲಿ ಎನ್ನುವುದಾಗಿ ನಾವು ತಮ್ಮನ್ನು ಕೇಳಿಕೊಳ್ತಾ, ಕಾಸರಗೋಡ್ರವರೇ, ಇದುವರೆಗೆ ತಮ್ಮ ಬ್ಯುಸಿ ಶೆಡ್ಯೂಲ್ ಬಿಡುವಿಲ್ಲದಂತಹ ಈ ಒಂದು ಹೊತ್ತಿನಲ್ಲಿಯೂ ಕೂಡ ನಮ್ಮ ಕರೆಯನ್ನ ಮನ್ನಿಸಿ ನಮ್ಮ ಒಡ್ಡೋಲಗದ ಈ ಚಾವಡಿಯಲ್ಲಿ ಬಂದು ತಮ್ಮ ಒಡಲಾಳದ ಮಾತುಗಳನ್ನ ನಮ್ಮ ಮುಂದೆ ಹಂಚಿಕೊಳ್ತಾ, ತಮ್ಮ ನೋವು ನಲಿವುಗಳನ್ನ, ಕತೆ ವ್ಯತೆಗಳನ್ನ ಹಾಗೂ ಯಕ್ಷ ಪಯಣದ 37 ವರ್ಷಗಳ ಬದುಕಿನ ಹೆಜ್ಜೆಗಳನ್ನ ನಮ್ಮ ಮುಂದೆ ಹಂಚಿಕೊಳ್ತಾ ಬಂದಿದ್ರಿ. ತಮ್ಮ ಸೇವೆ ಶ್ರೀದೇವರ ಮುಡಿಗೇರಿದೆ. ಯಾಕೆ ಹೇಳಿದ್ರೆ ತಾವೊಬ್ಬರು ಪೌರಾಣಿಕ ಯಕ್ಷಗಾನದ ಪೌರಾಣಿಕ ಹಾಸ್ಯದಲ್ಲಿ ಅಚ್ಚೊತ್ತಿದಂತಹ ಒಬ್ಬ ಕಲಾವಿದರು. ಯಾಕೆ ಹೇಳಿದ್ರೆ ತಮ್ಮ ಕಲೆ ಪ್ರದರ್ಶನ ಎಲ್ಲರಿಗೂ ಮಾರ್ಗದರ್ಶನ ಎನ್ನುವುದಾಗಿ ಎಲ್ಲರೂ ಹಾಡ್ತಾರೆ. ಅಂತ ಒಬ್ಬ ಮೇರು ಕಲಾವಿದರಾದಂತ ತಾವು ನಮ್ಮ ಕರೆಯನ್ನು ಮನ್ನಿಸಿ ಇಲ್ಲಿ ಆಗಮಿಸಿದ್ರಿ. ತಮ್ಮ ಕಲಾ ಬದುಕು ಇನ್ನೂ ಉಜ್ವಲವಾಗಲಿ, ದೇವರ ಆರೋಗ್ಯ ಎಲ್ಲವನ್ನ ಸರ್ವವನ್ನು ಸಂಕಲ್ಪಿಸಿ ತಮ್ಮ ಅನುಗ್ರಹಿಸಲಿ. ಜೊತೆಯಲ್ಲಿ ತಮ್ಮಂತಹ ಕಲಾವಿದರು ಇನ್ನಂತ ಕಿರಿಯ ಕಲಾವಿದರಿಗೆ ಮಾರ್ಗದರ್ಶಕರಾಗಲಿ ಎನ್ನುವುದಾಗಿ ಆಶಿಸ್ತಾ, ದೇವರನ್ನ ಪ್ರಾರ್ಥಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನ ಸಮಸ್ತ ವೀಕ್ಷಕರ ಪರವಾಗಿ ಸಲ್ಲಿಸ್ತೇವೆ. ನನ್ನದು ಅದೇ. ನೋಡಿದ್ರಲ್ಲ ವೀಕ್ಷಕರೇ, ಇದು ಬಡಗುತಿಟ್ಟಿನ ಹೆಸರಾಂತ ಹಾಸ್ಯ ಕಲಾವಿದರಾದಂತ ಶ್ರೀಯುತ ಶ್ರೀಧರ ಸುಬ್ರಾಯ ಭಟ್ ಕಾಸರಗೋಡು ಇವರ ಮನದಾಳದ ಮಾತುಗಳು. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನ ಇನ್ನೋರ್ವ ಅತಿಥಿಯೊಂದಿಗೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ.